ನಮಸ್ಕಾರ ಬಸವರಾಜ್ ಅವರೇ. ನಮಸ್ತೆ ಸರ್. ಈಗ ನೀವು ರೈತ ಸಂಘಟನೆಯಾಗಿ ಅಥವಾ ಛಲವಾದಿ ಮಹಾಸಭಾ ಅಧ್ಯಕ್ಷರಾಗಿ ನಿಮ್ಮ ಈಗ ಸಂಬಂಧಪಟ್ಟಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಇವತ್ತು ನೋಡಿ, ನಿನ್ನೆ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಜಯಣ್ಣವರು ಈ ಕ್ಷೇತ್ರದ ಶಾಸಕರಾದಂಥ AR ಕೃಷ್ಣಮೂರ್ತಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದ್ರೆ, ಈ ಒಂದು ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ಏಕಾಏಕಿ ಚುನಾವಣೆ ನಡೆಸಿದ್ರು ನಮ್ಮ ಗಮನಕ್ಕೆ ತರಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಮತ್ತೆ ನಾಮನಿರ್ದೇಶನ ಮಾಡ್ತಕ್ಕಂಥ ವಿಚಾರದಲ್ಲೂ ನನ್ನ ಗಮನಕ್ಕೆ ತಂದಿಲ್ಲ ಅಂತಕ್ಕಂಥ ವಿಚಾರ ಕೇಳಕ್ಕೆ ಅವ್ರಿಗೆ ಹಕ್ಕಿದೆ, ಕೇಳಲಿ. ಆದ್ರೆ ಅವರ ಒಂದು ಪಕ್ಷದ ಒಳಗಡೆ ಕೇಳ್ಕೊಳ್ಬೇಕಾಗಿತ್ತು. ಮಾಧ್ಯಮದ ಮುಖಾಂತರ ಕೇಳಕ್ ಹೋದಾಗ ಏನಾಗುತ್ತೆ, ಇವರಿಬ್ಬರ ಕಚ್ಚಾಟಕ್ಕೆ ಈಗ ಮೂರನೇ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸನೇ ನಡೀತಿಲ್ಲ, ಒಳಗೆ ಜಗಳ ಆಗ್ತಾ ಇದೆ ಅಂತಕ್ಕಂಥ. ಇದೇನಾಗುತ್ತೆ ಅಂದ್ರೆ, ಕ್ಷೇತ್ರದ ಜನತೆಗೆ ಈಗಾಗಲೇ ನಾವು ನಮ್ಮ ಕ್ಷೇತ್ರದಲ್ಲಿ ರೈತರಿಗೆ, ಸಾರ್ವಜನಿಕರಿಗೆ ಹಲವಾರು ತೊಂದರೆಗಳಾಗಿದೆ. ನಾವು ಗೆಲ್ಸಿರ್ಬೋದು, ಆದರೆ ನಮ್ಮ ಹೋರಾಟನ ನಾವು ಯಾವತ್ತೂ ಹಿಂಗೆ ತಗೊಂಡಿಲ್ಲ. ನಾವು ಯಾವತ್ತೂ ಕಾಂಗ್ರೆಸ್ಸು BJP ದಳ ಅಂತ ಬೆಂಬಲಿಸಿದವರು ಅಲ್ಲ. ನಮ್ಗೆಲ್ಲ ಅನ್ಯಾಯ ಆಗುತ್ತೆ ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿ ಇವ್ರುಗಳು ಹೇಳಿಕೆನ ಕೊಡೋದ್ರಿಂದ ಬಹಳ ನಮ್ಮ ಕ್ಷೇತ್ರಕ್ಕೆ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ ಇವರು ಮಾಡ್ತಕ್ಕಂಥದ್ದು. ಇವರು ಒಬ್ರು ಉಗ್ರಾಣ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅಂತ ಬೇರೆಯವರು ಅವ್ರು ಕೇಳಕ್ ಶುರು ಮಾಡ್ಕೊತಾರೆ. ಇದು ಗೊಂದಲ ಆಗ್ಬಿಟ್ರೆ ಏನು ಗೆದ್ದಿರ್ತಕ್ಕಂಥವ್ರಿಗೆ ಅಥವಾ ಈಗ ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ಮುಂದೆ ಕೆಲಸ ಮಾಡಕ್ ಆಗೋದಿಲ್ಲ. ಗುಂಪುಗಳಾಗ್ತವೆ. ವಿರೋಧ ಪಕ್ಷನೂ ಇಲ್ಲಿ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಆಡಳಿತ ಪಕ್ಷನೂ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ನಮ್ಗೇನಾಗುತ್ತೆ ಮುಂದೆ? ಎಲ್ರಿಗೂ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ನೀವು ನಿಮ್ ಬಾಯಿಲೆ ಬಂದಿದೆ, ಸಾವಿರಾರು ಕೋಟಿ ಈ ಕ್ಷೇತ್ರಕ್ಕೆ ದುಡ್ಡು ತಂದಿದ್ದೀರಿ, ನಮ್ ಗಮನಕ್ಕೆ ತರದೆ ಕೆಲಸ ಮಾಡ್ತೀರಿ. ಈಗ ಒಂದು ತಂದಿರ್ತಕ್ಕಂಥ ಕೆಲಸನ ಎಲ್ಲೋ ಹಾಕಿರ್ತಾರೆ. ನೀವು ಸೇರ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಇನ್ನೂ ಸಾವಿರಾರು ಕೋಟಿ ತರಿಸಿ, ಎಲ್ರಿಗೂ ಹಂಚಿ, ಎಲ್ರಿಗೂ ಕೆಲಸ ಮಾಡಿಸಿ. ಅದು ಬಿಟ್ಬಿಟ್ಟು ಈ ರೀತಿ ಹೇಳಿಕೆಗಳು ಕೊಟ್ಟಾಗ ಬಹಳ ಪಕ್ಷದೊಳಗಡೆ ಇರ್ಬೋದು, ಅವ್ರ ಪಕ್ಷದೊಳಗಡೆ ಅದು ಏನಾರು ಆಗಿರ್ಲಿ, ನಮ್ಮ ರೈತರಿಗೆ, ಜನರಿಗೆ ಬಹಳ ತೊಂದರೆ ಆಗುತ್ತೆ. ಈಗಾಗಲೇ ಯಾವುದೇ ಅಧಿಕಾರಿಗಳು ನಗರಸಭೆಯಲ್ಲಿ ಇರ್ಬೋದು, ನಮ್ಮ ನೀರಾವರಿ ವಿಚಾರ ಇರ್ಬೋದು, ತಮ್ಗೆಲ್ಲ ನಾವು ಚಳುವಳಿ ಮಾಡೋದು ಗೊತ್ತಿದೆ, ಹಿನ್ನಡೆ ಆಗಿದೆ. ಇವ್ರು ಮಾಡೋ ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಹೋರಾಟಗಾರರೇ ಸರಿ ಇಲ್ಲ ಅನ್ನೋ ರೀತಿ ಬಿಂಬಿಸ್ತಾರೆ. ಇದು ತಪ್ಪು. ನಮ್ಮ ಹೋರಾಟಗಾರರಿಗೆ ಮೊದಲು ಬೆಲೆ ಕೊಡಿ. ನಾವು ಹೇಳ್ತಾ ಇದ್ದೀವಿ, ನಿಮ್ಗೆ ಸರಿಯಾದ ಕೆಲಸ ಮಾಡಿ ಅಂತ ನಿಮ್ಗೆ ಗೆಲ್ಸಿದ್ದೀವಿ. ಗೆಲ್ಲಿಸ್ತಕ್ಕಂಥವ್ರಿಗೆ ವ್ಯವಸ್ಥೆ ಮಾಡಿಕೊಡಿ. ನಿಮ್ಮನ್ನು ಗೆಲ್ಸಿದೀವಿ, ನೀವು ಕೆಲಸ ಮಾಡಿದ್ದೀರಿ. ಇವ್ರು ಗೆದ್ದಿದ್ದಾರೆ, ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ. ಮುಂದೊಂದಿನ ಇವರು ಮಂತ್ರಿ ಆಗೋ ಒಂದು ಅರ್ಹತೆನೂ ಇದೆ. ನಮ್ಮ ಜಿಲ್ಲೆಯವರಿಗೆ, ನಮ್ಮ ತಾಲೂಕಿನವರಿಗೆ ಒಂದು ಮಂತ್ರಿ ಅಂತ ಅವಕಾಶ ಆದ್ರೆ ಹೆಚ್ಚಿನ ಕೆಲಸ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ಯಾರೇ ಹಿನ್ನಡೆ ಮಾಡಕ್ಕೆ ಬಂದ್ರೆ, ಅವರು ರಾಜಕೀಯ ಪಕ್ಷದವರೇ ಆಗಿರ್ಲಿ, ವಿರೋಧ ಪಕ್ಷದವರೇ ಆಗಿರ್ಲಿ, ಬೇರೆ ಸಂಘಟನೆಗಳೇ ಆಗಿರ್ಲಿ, ಆ ಕೆಲಸ ಮಾಡಿದ್ರೆ ನಾವು ಯಾವತ್ತೂ ಬಗ್ಗಲ್ಲ, ತಗ್ಗಲ್ಲ, ಹೋರಾಟ ಮಾಡ್ತೀವಿ. ನಮಸ್ಕಾರ.